20 ರೂಪಾಯಿ ಕೊಡೋಣ, 20 ರೂಪಾಯಿ ಇಲ್ಲ ಸರ್, 120 ಆಯ್ತು. ಅನ್ನ ಸಾಂಬಾರು ಪಾರ್ಸಲ್ ಇಲ್ಲೇನಾ? ತಗೋ 20 ರೂಪಾಯಿ ಆಯ್ತು, 400 ರೂಪಾಯಿ ಕೊಡು. ಕೆಲಸ ಮಾಡ್ತಾ ಇದೆ ಫಸ್ಟ್ IT ಕಂಪನಿ, ಅದನ್ನ ಬಿಟ್ಟು ಇವಾಗ ಅಮ್ಮಂಗೆ ಸಪೋರ್ಟ್ ಮಾಡಬೇಕು ಅಂತ ಇದಕ್ಕೆ ಈ ಫೀಲ್ಡ್ಗೆ ಜಾಯ್ನ್ ಆಗಿ ಇದನ್ನ ನಾನು ಶುರು ಮಾಡಿ ಇವಾಗ 3 months ಆಗಿದೆ. IT ಕಂಪ್ನಿ ಬಿಟ್ರಾ? IT ಕಂಪ್ನಿ ಬಿಟ್ಟು. ಅಯ್ಯೋ, ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಶೇಷಾದ್ರಿಪುರಮ ಫಸ್ಟ್ ಮೇನ್ ರೋಡ್ ಹಿಂದೆಗಡೆ ನೋಡ್ಬೋದು, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಒಂದ್ಸತಿ ನೋಡಿ, ಸೊ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆಟೋ ಬಂತು, ಮುದ್ದೆ ಊಟ ತುಂಬ ಚೆನ್ನಾಗಿರುತ್ತಂತೆ. ವಿಶ್ವಾಸ್ ಕೇಟರಿಂಗ್ಸ್ ಅಂತ ಕಳೆದ 26 ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದಾರೆ. 26-27 ವರ್ಷದಿಂದ ನಡೆಸ್ತಾ ಬರ್ತಾ ಇದ್ದಾರೆ ಅಂತ. ಬಟ್ ಇಲ್ಲಿ ಶುರು ಮಾಡಿ 3-4 ತಿಂಗಳಾಗಿದೆ ಅಂತೆ. ಸಿಕ್ಕಾಪಟ್ಟೆ ಜನ. ನಿಮ್ಗೆ ಇಲ್ಲಿ ಸ್ಪೆಷಲಾಗಿ ಸಿಗೋಂಥದ್ದು ಅಕ್ಕಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಹಾಗೂ ಚಪಾತಿ, ಅದು ಕಾಮನ್. ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ನನಗೆ ಸ್ವಲ್ಪ ಸ್ಪೆಷಲ್ ಅನಿಸಿದೆ, ಯಾಕಂದರೆ ತುಂಬ ಕಡೆ ಸಿಗಲ್ಲ. ಇದು ಇಲ್ಲಿ ಸಿಗ್ತಾ ಇದೆ ನನಗೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮಧ್ಯಾಹ್ನದ್ದು ಒಂದೊಳ್ಳೆ ಮುದ್ದೆ ಊಟ, ಮನೆ ಊಟ ಸಿಗುವಂಥ ಜಾಗಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಒಂದೊಳ್ಳೆ ಮುದ್ದೆ ಊಟ ಇವತ್ತು ನಾನು ನಿಮ್ಗೆ ಕೊಡಿಸ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ವಿಶ್ವಾಸ್ ಅವರು. ಸರ್, ಹೋಟೆಲ್ ನೇಮ್ ಏನಿದೆ, ಏನೇನು ಸಿಗುತ್ತೆ? ಸರ್, ವಿಶ್ವಾಸ್ ಕೇಟರಿಂಗ್ ಆ್ಯಂಡ್ ಹೋಟೆಲ್ ಅಂತ ನಮ್ದು ಆಲ್ರೆಡಿ 2 ಬ್ರಾಂಚ್ ಇದೆ, ಶ್ರೀರಾಮ್ಪುರದಲ್ಲಿ ಮತ್ತು ಸ್ವಸ್ತಿಕ್ ಸರ್ಕಲಲ್ಲಿ. ಓಕೆ. ಇವಾಗ ಇಲ್ಲಿ ಫಸ್ಟ್ ಮೈನ್ ರೋಡ್ ನಮ್ಮ ಗುಂಡಪ್ಪ ಬಿರಿಯಾನಿ ಪಕ್ಕದಲ್ಲೇ ಇರೋದು. ವಿನಾಯಕ ಸರ್ಕಲ್ ಬರುತ್ತಲ್ಲ, ಜಟ್ಕಾ ಸ್ಟ್ಯಾಂಡ್ ಅಂತಾರೆ, ಅದ್ರ ಪಕ್ಕನೇ ಇರೋದು. ಓಕೆ. ಸೊ ಏನೇನು ಸಿಗುತ್ತೆ ಸರ್? ಸರ್, ಇಲ್ಲಿ ಸ್ಪೆಷಲ್ ಅಂದರೆ ಮುದ್ದೆ ಊಟ ಇದೆ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಓಕೆ, ಚಪಾತಿ, ಆಮೇಲೆ ಅನ್ನ ಸಾಂಬಾರ್ ಇರುತ್ತೆ. ಮತ್ತೆ ಒಂದೊಂದಿನ ಒಂದೊಂದು ವೆರೈಟಿ ರೈಸ್ ಬಾತ್ ಇರುತ್ತೆ. ಮಾವಿನಕಾಯಿ ಚಿತ್ರಾನ್ನ ಆಗಲಿ, ಪುಳಿಯೋಗರೆ ಆಗಲಿ. ಓಕೆ. ಇವತ್ತು ಮಾವಿನಕಾಯಿ ಚಿತ್ರಾನ್ನ ಇದೆ. ಓ ಹೌದಾ? ಅಂದ್ರೆ ಊಟದ ಜೊತೆ ಅದು ರೈಸ್ ಐಟಮ್ ಇರುತ್ತೆ. ಇವಾಗ ಮುದ್ದೆ ತಗೊಂಡು ಹಾಫ್ ರೈಸ್ ಬೇಕು ಅಂದ್ರೆ ಹಾಫ್ ಅನ್ನ ಸಾಂಬಾರ್ ಹಾಕ್ಸ್ಕೊಂಡು ಹಾಫ್ ಮಾವಿನಕಾಯಿ ಚಿತ್ರಾನ್ನ ಹಾಕಿಸ್ಕೊಂಡು. ಅದೇ ಅವ್ರಿಗೆ ಒಬ್ರು ಅನ್ನ ಸಾಂಬಾರ್ ತಿನ್ನಲ್ಲ, ಅವ್ರು ಮಾವಿನಕಾಯಿ ಚಿತ್ರಾನ್ನ ಇರುತ್ತೆ. ಬಿಸಿಲು ಇರತ್ತಲ್ಲ, ಅದರಿಂದ ಅನ್ನ ಸಾಂಬಾರ್ ಬಿಸಿ ಇರುತ್ತೆ, ಯಾರು ತಿನ್ನಲ್ಲ. ಮಾವಿನಕಾಯಿ ಚಿತ್ರಾನ್ನ ತಿನ್ಬಿಟ್ಟು ಇದು ಮಾಡ್ತಾರೆ. ಫ್ರೈಡೇಸ್ ಒಂದು ಸ್ವೀಟ್ ಎಲ್ಲ ಇರುತ್ತೆ, ಪಾಯಸ ಇರುತ್ತೆ, ಆ ಥರ. ಯಾವಾಗ? ಫ್ರೈಡೇ ಅಂದರೆ ಇದ್ದಾಗ ಒಂದೊಂದ್ಸರಿ ನಾವು ಜಿಲೇಬಿನ ಮಾಡಿರ್ತೀವಿ. ಜಿಲೇಬಿ ಅಥವಾ ಕಡಲೆಬೇಳೆ ಪಾಯಸ, ಶಾವಿಗೆ ಪಾಯಸ, ಆ ಥರ ಎಲ್ಲ ಡಿಫ್ರೆಂಟ್. ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್? ಅದಕ್ಕೆ ಎಕ್ಸ್ಟ್ರಾ ಇರುತ್ತೆ, ಅಂದರೆ ಅದು ಬೇರೆ ಸಪ್ರೇಟ್ ಇರುತ್ತೆ. ಅದು ಸಪ್ರೇಟ್. ಮತ್ತೆ ನೈಟ್ ಊಟ ಏನಾದ್ರು? ನೈಟ್ ಊಟನೂ ಇರುತ್ತೆ. ಮುದ್ದೆ ಇರಲ್ಲ ಅಷ್ಟೇ, ಅದು ಬಿಟ್ಟು ಜೋಳ ರೊಟ್ಟಿ, ಚಪಾತಿ, ಅನ್ನ ಸಾಂಬಾರು ರಾತ್ರಿ ಸಿಗುತ್ತೆ. ಮತ್ತೆ ಮಶ್ರೂಮ್ ಬಿರಿಯಾನಿ ಡೈಲಿ ಇರುತ್ತೆ. ಡೈಲಿ ಮಶ್ರೂಮ್ ಸಂಜೆ ಮಾತ್ರ. ಸಂಡೇ ಮಾತ್ರ ಬೆಳಗ್ಗೆ ಇರುತ್ತೆ. ಸಂಡೇ ಮಾತ್ರ ಬೆಳಗ್ಗೆ ಇರುತ್ತೆ. ಮತ್ತೆ ಸಂಡೇ ಮಧ್ಯಾಹ್ನ ಮತ್ತೆ ಸಂಜೆ ಕ್ಲೋಸ್ ಇರುತ್ತೆ. ಓಕೆ. ಬರೀ ಬೆಳಗ್ಗೆ ಮಾತ್ರ ಓಪನ್ ಇರುತ್ತೆ. ಟಿಫನ್. ಅವಾಗ ಮಶ್ರೂಮ್ ಬಿರಿಯಾನಿ ಇರುತ್ತೆ ಬೆಳಗ್ಗೆ ಹೊತ್ತು. ಟೊಮೆಟೊ ಬಾತು ಅದೆಲ್ಲ ಇರಲ್ಲ, ಮಾಮೂಲಿ ರೈಸ್ ಬಾತ್ ಇರಲ್ಲ. ಮಶ್ರೂಮ್ ಬಿರಿಯಾನಿ ಮಾಡೋದು ನಾವು. ಮಶ್ರೂಮ್ ಬಿರಿಯಾನಿ, ಓಕೆ. ಎಷ್ಟು ವರ್ಷದಿಂದ ಶುರು ಮಾಡಿದ್ದೆ ಸರ್? ಸರ್, ಅಮ್ಮ 28 years ಆಯ್ತು. 28 years ಆಯ್ತು. ಇವಾಗ ಈ ಅಂಗಡಿ ಶುರು ಮಾಡಿ, ಅದೇ ನಾನು ಕೆಲಸ ಮಾಡ್ತಾ ಇದ್ದೆ ಫಸ್ಟ್ IT ಕಂಪನಿ, ಅದನ್ನ ಬಿಟ್ಟು ಇವಾಗ ಅಮ್ಮಂಗೆ ಸಪೋರ್ಟ್ ಮಾಡಬೇಕು ಅಂತ ಇದಕ್ಕೆ ಈ ಫೀಲ್ಡ್ಗೆ ಜಾಯ್ನ್ ಆಗಿ ಇದನ್ನ ನಾನು ಶುರು ಮಾಡಿ ಇವಾಗ 3 months ಆಗಿದೆ. IT ಕಂಪ್ನಿ ಬಿಟ್ರಾ? IT ಕಂಪ್ನಿ ಬಿಟ್ಟು. ಅಯ್ಯೋ, ಇಂಜಿನಿಯರಿಂಗ್ ಮಾಡಿದ್ದೆ, ಕೆಲಸ ಸಿಕ್ಕಿತ್ತು. ನಾನು ಡೇಟಾ ಅನಲಿಸ್ಟ್ ಆಗಿದ್ದೆ. ಓಕೆ. 1 ವರ್ಷ ಕೆಲಸ ಮಾಡಿದೆ, ಕ್ವಿಟ್ ಮಾಡಿದೆ ಅಷ್ಟೇ. ಕ್ವಿಟ್ ಮಾಡಿ. ಸೊ ಹೇಗೆ ಅನ್ನಿಸ್ತಾ ಇದೆ ಅಂದರೆ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ರಿ, ಸೊ ಅದು ಬೆಸ್ಟ್ ಅನ್ಸುತ್ತಾ, ಇದು ಬೆಸ್ಟ್ ಅನ್ಸುತ್ತಾ? ಸರ್, ನನಗೆ ಇದು ಪ್ಯಾಷನ್ ಇತ್ತು, ಇದೇ ವರ್ಕ್ ಮಾಡಬೇಕು. ನಾವೇ ಅಂದರೆ ಒಂದಷ್ಟು ಜನ ಕೆಲಸ ಕೊಡ್ಬೋದಲ್ವ, ನಾವು ಇಷ್ಟ ಈ ಥರ ಮಾಡೋಕ್ಕೆ, ಇನ್ನೂ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಇಷ್ಟ. ಓಕೆ. ಅಲ್ಲಿದ್ರೆ ಏನಂದರೆ ಇನ್ನೊಬ್ರ ಹತ್ರ ನನಗೆ ಒಂಥರ ಏನಂದರೆ 9 to 5 ಕೆಲಸ ಇಷ್ಟ ಆಗಲ್ಲ. ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೂ ಅವ್ರ ಮಾತು ಕೇಳಿಕೊಂಡು ಮೀಟಿಂಗು ಅದೆಲ್ಲ
ನನಗೆ ಪ್ರಾಕ್ಟಿಕಲ್ ಆಗಿ ಏನಿರುತ್ತೆ ಅಂದ್ರೆ ಓಡಾಡ್ಕೊಂಡು ಕೆಲಸ ಮಾಡಬೇಕು ಆ ಥರದ್ದು ಇಷ್ಟ. ಜನಗಳ ಜೊತೆ ಬರ್ತಿರ್ಬೇಕು, ಕನೆಕ್ಷನ್ ನೆಟ್ವರ್ಕ್ ಆಗಬೇಕು, ನೆಟ್ವರ್ಕಿಂಗ್ ಆ ಥರ ಇಷ್ಟ. ಮತ್ತೆ ಎಕ್ಸಾಕ್ಟ್ ಲೊಕೇಶನ್ ಏನಿದೆ ಸರ್ ಹೋಟೆಲ್? ಸರ್ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದ್ರೆ ನಿಮಗೆ ವಿನಾಯಕ ಸರ್ಕಲ್, ಅದೇ ಸಾಕು. ಯಾವ ಏರಿಯಾ? ಫಸ್ಟ್ ಮೇನ್ ರೋಡ್ ಶೇಷಾದ್ರಿಪುರಂ ಫಸ್ಟ್ ಗುಟ್ಟಳ್ಳಿ ಸರ್ಕಲ್ ಅಂದ್ರೆ ಎಲ್ಲರಿಗೂ ಗೊತ್ತು. ಬಿರಿಯಾನಿ ಹೋಟ್ಲ್ ಇದೆ. ಇದು ಒಂದು ಗುಂಡಪ್ಪ ಬಿರಿಯಾನಿ, ಅದ್ರ ಪಕ್ಕ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಇದೆ, ಅದ್ರ ಪಕ್ಕದ ಬಿಲ್ಡಿಂಗ್ ಅಲ್ಲೇ ಇರುತ್ತೆ. ಓಕೆ ಫೈನ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀರು ಕುಡಿದು ಬಿಡುವ. ಊಟಕ್ಕೆ ಮುಂಚೆ ಮುದ್ದೆ ತೊಗೊಂಡಿದ್ದೀನಿ. ಈ ಅಮ್ಮ ಮಧ್ಯಾಹ್ನದ ಹೊತ್ತು ಮುದ್ದೆ ಊಟನೇ ಚಂದ. ಅಪ್ಪ ಅಲ್ಲಿ ಸಿಕ್ಕಾಬಿಟ್ಟೆ ರಶ್ ಇದೆ, ಏನು ಮಾಡೋದು, ಹಂಗಾಗಿ ಸೈಡಿಗೆ ಬಂದ್ಬಿಟ್ಟಿದ್ದೀನಿ. ಓಕೆ, ಸೊ ಮುದ್ದೆ ಊಟ ವಿಶ್ವಾಸ್ ಕೇಟ್ರಿಂಗ್ ಸರ್ವಿಸಲ್ಲಿ ನಾನು ತೊಗೊಂಡಿರೋಂಥದ್ದು. ನಿಮಗೆ ಜೋಳದ ರೊಟ್ಟಿ, ಚಪಾತಿ ಹಾಗೂ ಅಕ್ಕಿ ರೊಟ್ಟಿನೂ ಸಿಗುತ್ತೆ. ಅಕ್ಕಿ ರೊಟ್ಟಿ ಬರೀ ಇಷ್ಟ ಆಗ್ತಿತ್ತು, ತೊಗೊಬೇಕು ಅನಿಸ್ತಿತ್ತು, ಆದರೆ ಮುದ್ದೆ ಊಟನೂ ಬಿಡೋಕ್ಕಾಗಲ್ಲ. ಸೊ ಹಾಗಾಗಿ ಮುದ್ದೆ ಊಟ ತೊಗೊಂಡ್ಬಿಟ್ಟಿದ್ದೀನಿ. ಇವತ್ತು ನುಗ್ಗೆಕಾಯಿ ಸಾರು ಹಾಗೂ ಆಲೂಗಡ್ಡೆ ಬಳಸಿದ್ದಾರೆ. ನುಗ್ಗೆಕಾಯಿ ಹಾಗೂ ಆಲೂಗಡ್ಡೆ ಬಳಸಿ ಒಂದು ಒಳ್ಳೆ ಸಾರು ಮಾಡೋರೆ ಬಾಸ್. ಗಟ್ಟಿಗಿದೆ ಸಾರು ನೋಡ್ತಿದ್ರೇ ಬಲೇ ಇಷ್ಟ ಆಗ್ತಾ ಇದೆ. ಇನ್ನು ಪಲ್ಯ ಇದೆ, ಕ್ಯಾರೆಟು ಹಾಗೂ ಎಲೆಕೋಸು ಬಳಸಿ ಮಾಡಿರುವಂಥ ಪಲ್ಯ ಇದೆ, ಹಾಗೂ 2 ಬಜ್ಜಿ ಕೊಟ್ಬಿಟ್ಟಿದ್ದಾರೆ. ಮೆಣಸಿನ್ಕಾಯಿ ಬಜ್ಜಿನೂ ಸಿಗುತ್ತೆ, ಬಾಳೆಕಾಯಿ ಬಜ್ಜಿನೂ ಸಿಗುತ್ತೆ. ಬಟ್ ನಾನು ತೊಗೊಂಡಿರುವಂಥದ್ದು ಬಾಳೆಕಾಯಿ ಬಜ್ಜಿ. 2 ಬಾಳೆಕಾಯಿ ಬಜ್ಜಿನ ಕೊಟ್ಬಿಟ್ಟಾರೆ, ಒಂದು ಮೆಣಸಿನ್ಕಾಯಿ ಬಜ್ಜಿ ಹಾಕ್ಸ್ಕೋಬೇಕಾಗಿತ್ತು. ಸೊ 2 ಬಾಳೆಕಾಯಿ ಬಜ್ಜಿನ ಕೊಟ್ಟು ಬಿಟ್ಟಿದ್ದಾರೆ. ಇರಲಿ ಬಿಡಿ, ತಿನ್ನುವ. ಬಾಳೆಕಾಯಿ ಒಳ್ಳೆಯದೇ ಆರೋಗ್ಯಕ್ಕೆ. ಬಜ್ಜಿ ತೊಗೊಳ್ಳೋಣ ಫಸ್ಟು. ಚೆನ್ನಾಗ ಬಜ್ಜಿ ಕ್ರಮ್ ಅನ್ನತ್ತೆ. ಬಾಳೆಕಾಯಿ ಬೇರೆ ಇಷ್ಟ ಆಗುತ್ತೆ, ಚೆನ್ನಾಗುತ್ತೆ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿ ಬಳಸೋರೆ, ಸೂಪರ್. ಇನ್ನು ಪಲ್ಯ, ಎಲೆಕೋಸು, ಕ್ಯಾರೆಟು ಮತ್ತು ಕಾಯಿ ಜಾಸ್ತಿ ಬಳಸಿ ಮಾಡಿದ್ದಾರೆ. ತೊಗೊಂಬರೋಣ. ಕ್ಯಾರೆಟ್ ಅಲ್ವಾ, ಸಿಹಿ ಕೊಟ್ಬಿಡುತ್ತೆ. ಆ ಸ್ವೀಟ್ ಬಹಳ ಇಷ್ಟ ಆಗುತ್ತೆ. ಇನ್ನು ಕಾಯಿ ಬಳಸಿರ್ತಾರೆ, ಎಲೆಕೋಸು ಬಳಸಿರ್ತಾರೆ, ಆಲ್ಮೋಸ್ಟ್ ಅದು ಕೂಡ ಸಿಹಿನೇ ಕೊಟ್ಬಿಡುತ್ತೆ. ಹಸಿಮೆಣಸಿನಕಾಯಿ ಎಲ್ಲೂ ಕಾಣಿಸ್ತಾ ಇಲ್ಲ. ಲೈಟಾಗಿ ಬಳಸಿರ್ತಾರೆ, ಖಾರಕ್ಕೆ ಬೇಕೇ ಬೇಕಲ್ಲ, ಲೈಟಾಗಿ ಎಲ್ಲೋ ಬಳಸಿರ್ತಾರೆ. ಅದು ನನಗೆ ಬಂದಿಲ್ಲ, ಒಳ್ಳೆ ಬಿಡಿ. ಮೆಣಸಿನ್ಕಾಯಿ ನಾನು ತಿನ್ನೋದು ಅಷ್ಟೆಲ್ಲ ಇದೆ, ಮೆಣಸಿನ್ಕಾಯಿ ತಿಂದಿಲ್ಲ, ತಿನ್ನಲ್ಲ. ನಂತರದಲ್ಲಿ ನನ್ನ ಗಮನ ಮುದ್ದೆ ಮೇಲೆ. ಈ ಮುದ್ದೆ ಅಂತೂ ಭಯಂಕರವಾಗಿದೆ. ಅತ್ತ ಗಟ್ಟಿನೂ ಅಲ್ಲ, ಇತ್ತಾಗ ಮೆತ್ತಗೂ ಅಲ್ಲ ಅನ್ನಂಗೆ ಪರ್ಫೆಕ್ಟಾಗಿ ಮಾಡವ್ರೆ. ಸಾರು ಅಷ್ಟೇ ಗಟ್ಟಿಯಾಗಿದೆ. ಮುದ್ದೆಗೆ ಹೀಗೆ ಇರಬೇಕು, ತೆಳ್ಳಗಿದ್ರೆ ಚೆನ್ನಾಗಿರಲ್ಲ. ತೆಳ್ಳಗಿರೋದಾದ್ರೆ ಉಪ್ಸಾರು ಒಂದೇ, ಸೊ ಅದು ಓಕೆ. ಬಟ್ ಬೇಳೆ ಸಾರನ್ನೆಲ್ಲ ತೆಳ್ಳಗೆ ಮಾಡ್ಬಿಟ್ರೆ ಮಜಾನೇ ಬರಲ್ಲ. ಆಹಾ, ಚೆನ್ನಾಗತ್ತೆ ಸಾರು. ಲೈಟ್ ಖಾರ ಸಿಗುತ್ತೆ ಅಂದರೆ ಆ ಮೆಣಸಿನಕಾಯಿಯ ಅಂದರೆ ಕೆಂಪು ಮೆಣಸಿನಕಾಯಿಯ ಖಾರ ನೀಟಾಗಿ ಗೊತ್ತಾಗುತ್ತೆ. ಮತ್ತು ಇನ್ನು ಟೊಮೊಟೊ ಹಣ್ಣು ಬಳಸಿರ್ತಾರೆ, ಆ ಒಂದು ಹುಳಿ ಸಾರಲ್ಲಿ ನೀಟಾಗಿ ಗೊತ್ತಾಗುತ್ತೆ. ಮತ್ತು ನಾವು ಹುಣಸೆಹಣ್ಣು ಬಳಸಿದ್ದಾರೆ, ಸೊ ಅದರ ಒಂದು ಹುಳಿ ಕೂಡ ನೀಟಾಗಿ ಗೊತ್ತಾಗುತ್ತೆ. ಚೆನ್ನಾಗಿದೆ. ನುಗ್ಗೆಕಾಯಿ ಸಾರಲ್ವಾ, ಸ್ವಲ್ಪ ಲೈಟಾಗಿ ಎಲ್ಲೋ ಒಂದು ಕಡೆ ಸಿಹಿ ಸಿಗುತ್ತೆ. ಚೆನ್ನಾಗೈತೆ ಸಾರು, ಮಾತ್ರ ಅಲ್ಟಿಮೇಟ್ ಆಗೈತೆ. ಮತ್ತಿನ್ನು ಪ್ರೈಸ್ ಅಂತ ಬಂದರೆ ಒಂದು ಮುದ್ದೆ 20 ರೂಪಾಯಿ, ಫುಲ್ ರೈಸ್ ಬಂದು 40 ರೂಪಾಯಿ. ಅಕ್ಕಿ ರೊಟ್ಟಿ 20 ಅಂತಿದ್ರು, ಹಾಗೂ ಚಪಾತಿ 15 ರೂಪಾಯಿ ಅಂತಲೇ ಏನೋ ಹೇಳ್ತಿದ್ರು. ಕಂಪ್ಲೀಟ್ ಪ್ರೈಸ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಂದ್ಸತಿ ಚೆಕ್ ಮಾಡಿ. ಹಾಗೂ ಈ ಕಡೆ ಬಂದಾಗ ಟ್ರೈ ಮಾಡ್ಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಒಂದೊಳ್ಳೆ ಊಟ ಮಧ್ಯಾಹ್ನದೊತ್ತು ಮಾತ್ರ.
ಬೆಸ್ಟು. ಈ ಥರ ಊಟ ಸಿಕ್ಬಿಟ್ರೆ ಹಬ್ಬ. ಮನೆ ಊಟ ಇದ್ದಂಗೆ ಇರ್ತವೆ ಇವೆಲ್ಲ. ಸೊ ಹಾಗಾಗಿ ಚೆನ್ನಾಗೈತೆ.